ಕರೂರು ಕಾಲ್ತುಳಿತ ಸ್ಥಳಕ್ಕೆ ತಮಿಳುನಾಡು ಸಿಎಂ ವಿಜಯ್ ಭೇಟಿಯನ್ನ ಕೊಟ್ಟಿದ್ದಾರೆ. 41 ಮಂದಿ ಸಾವಿಗೆ ಕಾರಣವಾಗಿದ್ದ ಕರೂರು ಕಾಲ್ತುಳಿತ ದುರಂತ 9 ತಿಂಗಳ ಬಳಿಕ ಕರೂರು ಕಾಲ್ತುಳಿತ ಸ್ಥಳಕ್ಕೆ ಸಿಎಂ ವಿಜಯ್ ಭೇಟಿ. ಕರೂರು ಕಾಲ್ತುಳಿತ ಸ್ಥಳಕ್ಕೆ ತಮಿಳುನಾಡು ಸಿಎಂ ದಳಪತಿ ವಿಜಯ್ ಭೇಟಿಯನ್ನ ಕೊಟ್ಟಿದ್ದಾರೆ. 41 ಮಂದಿ ಸಾವಿಗೆ ಕಾರಣವಾಗಿದ್ದಂತ ಕರೂರು ಕಾಲ್ತುಳಿತದ ದುರಂತ 9 ತಿಂಗಳ ಬಳಿಕ ಆ ಸ್ಥಳಕ್ಕೆ ಹೋಗಿ ಭೇಟಿಯನ್ನ ಕೊಟ್ಟಿದ್ದಾರೆ ವಿಜಯ್. ಕಾಲ್ತುಳಿತದ ಕಹಿ ನೆನಪಿಗಾಗಿ ಕಪ್ಪು ಉಡುಗೆ ಧರಿಸಿದ್ದ ವಿಜಯ್. ಮೃತರ 32 ಕುಟುಂಬ ಸದಸ್ಯರಿಗೆ ನೇಮಕಾತಿ ಪತ್ರ ವಿತರಿಸಿದ ಸಿಎಂ. ಯಾವುದೇ ಯಶಸ್ಸು ಕರೂರು ನೋವನ್ನ ಅಳಿಸಲು ಸಾಧ್ಯವಿಲ್ಲ. ಪ್ರಾಣ ಕಳೆದುಕೊಂಡವರ ಗೌರವಾರ್ಥ ಸ್ಮಾರಕ ನಿರ್ಮಾಣದ ಘೋಷಣೆಯನ್ನ ಮಾಡಿದ್ದಾರೆ. 2025ರಲ್ಲಿ ವಿಜಯ್ ಪ್ರಚಾರದ ವೇಳೆ ಸಂಭವಿಸಿದ್ದಂತ ಕಾಲ್ತುಳಿತ ಪೊಲೀಸರ ವಿರುದ್ಧ ನಿಗಿ ಕೆಂಡ ಕಾರಿದ ಸಿಎಂ ವಿಜಯ್. ಪೊಲೀಸರು ಜನಸಂದಣಿ ನಿಭಾಯಿಸುತ್ತಾರೆ ಎಂದು ನಂಬಿದ್ದೆ, ಬಟ್ ಅಲ್ಲಿ ಆಗ್ಲಿಲ್ಲ. ಆದ್ರೆ ಪೊಲೀಸರೇ ನನ್ನನ್ನ ಹೊಣೆಗಾರನಾಗಿ ಮಾಡಿದ್ರು. ಮೊದಲೇ ಮಾಹಿತಿ ನೀಡಿದ್ರೆ ದುರಂತ ತಪ್ಪಿಸಬಹುದಿತ್ತು ಅಂತ ವಿಜಯ್ ಮಾತನಾಡಿದರು. ಕರೂರು ಕಾಲ್ತುಳಿತದ ದುರಂತ ಎಲ್ರಿಗೂ ಕೂಡ ನೆನಪಾಗುತ್ತೆ. ಸೆಲೆಬ್ರಿಟಿ ಅಂತ ಅಂದಾಗ, ಸೆಲೆಬ್ರಿಟಿ ಒಂದು ಜಾಗಕ್ಕೆ ಹೋಗ್ತಾರೆ ಅಂತ ಅಂದಾಗ ಜನಸಂದಣಿ ಆಗುವಂಥದ್ದು, ಜನಜಂಗುಳಿ ಆಗುವಂಥದ್ದು ಕಾಮನ್ನು. ಅದೇ ಅಲ್ವಾ, ಜನಕ್ಕೇನಿರುತ್ತೆ, ಒಂದು ಫೋಟೋ ಸಿಕ್ಕರೆ ಸಾಕಪ್ಪ, ಒಂದು ಸೆಲ್ಫಿ ಸಿಕ್ಕರೆ ಆಯ್ತಪ್ಪ, ಇನ್ನು ಅವ್ರನ್ನ ನೋಡಿದ್ರೆ ಸಾಕು. ಆ ರೀತಿಯಾಗಿ ಫ್ಯಾನ್ಸ್ಗಳಿರ್ತಾರೆ, ಅಭಿಮಾನಿಗಳಿರ್ತಾರೆ. ಅದೇ ರೀತಿಯಾಗಿ ಕರೂರಿಗೆ ಪ್ರಚಾರದ ವೇಳೆ ಹೋದಂಥ ಸಂದರ್ಭದಲ್ಲಿ ಜನಸಂದಣಿ ಹೆಚ್ಚಾಗಿ 40 ಕುಟುಂಬಗಳು ಅಲ್ಲಿ 40 ಕುಟುಂಬದ ಸದಸ್ಯರು ಅಲ್ಲಿ ಸಾವನ್ನಪ್ತಾರೆ. ಇದರಿಂದ ಅಲ್ಲಿ ವ್ಯಥೆಯನ್ನ ಕೂಡ ವ್ಯಕ್ತಪಡಿಸಿದರು ದಳಪತಿ ವಿಜಯ್. ಅದರ ಜೊತೆಗೆ ಅಲ್ಲಿ ಆದಂಥ ಭದ್ರತೆ ಲೋಪದ ಬಗ್ಗೆ ಕೂಡ ಮಾತನಾಡಿದರು. ಈ ರೀತಿಯಾಗಿ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ, ಬಟ್ ಭದ್ರತೆಯ ಲೋಪ ಕೂಡ ಅಲ್ಲಿ ಕಾರಣ ಆಗಿದೆ. ಸರಿಯಾದ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗಿತ್ತು, ಪೊಲೀಸರು ಕರ್ತವ್ಯ ನಿರ್ವಹಿಸಲಿಲ್ಲ. ಫೈನಲ್ ಆಗಿ ಅದು ನನ್ನ ಮೇಲೇನೆ ಅದರ ಆರೋಪ ಬಂತು. ಓಡು ಓಡು ಎಂದ ಸಿಎಂ ವಿಜಯ್. ಸೆಂಥಿಲ್ ಬಾಲಾಜಿಯನ್ನ ವ್ಯಂಗ್ಯ ಮಾಡಿದ ವಿಜಯ್. ತುಂಬಿದ ವೇದಿಕೆಯಲ್ಲಿ ಸೆಂಥಿಲ್ ಅಣಕಿಸಿದ ದಳಪತಿ. ಓಡು ಓಡು ಎಂದು ಡೈಲಾಗ್ ಹೇಳಿದ ಜೋಸೆಫ್ ವಿಜಯ್. ತಮ್ಮದೇ ಭೈರವ್ ಸಿನಿಮಾದ ಡೈಲಾಗ್ ಹೇಳಿದಂತಹ ವಿಜಯ್. ಎಡಿಎಂಕೆ ಪಕ್ಷದ ಮಾಜಿ ಸಚಿವ ಸೆಂಥಿಲ್ ಬಾಲಾಜಿ. ಟಿವಿಕೆ ಸರ್ಕಾರ ಉರುಳಿಸಲು ಪ್ರಯತ್ನಿಸಿದ್ದ ಸೆಂಥಿಲ್. ಟಿವಿಕೆ ಶಾಸಕರ ಖರೀದಿಗೆ ಮುಂದಾಗಿದ್ದ ಸೆಂಥಿಲ್ ಸಹೋದರರು. ಎಫ್ಐಆರ್ ದಾಖಲಾಗ್ತಿದ್ದಂತೆ ನಾಪತ್ತೆಯಾಗಿದ್ದ ಸೆಂಥಿಲ್ ಬ್ರದರ್ಸ್. ಇದೇ ವಿಚಾರವನ್ನೇ ಪ್ರಸ್ತಾಪಿಸಿ ವ್ಯಂಗ್ಯ ಮಾಡಿದ ವಿಜಯ್. ಕರೂರ್ ಕಂಪನಿ ಮಾಲೀಕರು ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ, ಅವರು ಎಲ್ಲೋ ಓಡಿ ಹೋಗಿದ್ದಾರೆ, ಹೆಸರೆತ್ತದೆ ತಿವಿದ ವಿಜಯ್. ಮತ್ತೊಬ್ಬ ವ್ಯಕ್ತಿ ಸಿಂಗಾಪುರಕ್ಕೆ ಓಡಿ ಹೋಗಿದ್ದಾನೆ. ಓಡು ಓಡು ಎಂದು ಅಣಕಿಸಿದ ಜೋಸೆಫ್ ವಿಜಯ್. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ವಿಜಯ್ ವ್ಯಂಗ್ಯ ಮಾಡಿದ ವಿಡಿಯೋ. ಸೆಂಥಿಲ್ ಬಾಲಾಜಿಯನ್ನ ವ್ಯಂಗ್ಯ ಮಾಡಿದ್ದಾರೆ. ಅಂದ್ರೆ ಟಿವಿಕೆ ಪಕ್ಷದ ಏನು ಉರುಳಿಸಬೇಕು, ಅಲ್ಲಿ ಟಿವಿಕೆ ಪಕ್ಷದಲ್ಲಿದ್ದಂಥವ್ರನ್ನ ಸೆಳೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಂತ ಸೆಂಥಿಲ್ ಬಾಲಾಜಿ, ಸೆಂಥಿಲ್ ಸಹೋದರರು ಕೂಡ. ಹಾಗಾಗಿ ಈಗ ಎಲ್ಲಿದ್ದಾರೆ, ಕಾಣೆ ಆಗಿದ್ದಾರೆ, ಎಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲಿ ಓಡ್ತೀರಾ ಓಡಿ ಅಂತ ರಾಜಕೀಯವಾಗಿ ಈ ಒಬ್ಬರ ಮೇಲೆ ಒಬ್ಬರು ಮಾತನಾಡುವಂಥದ್ದು, ಅಣಕಿಸುವಂಥದ್ದು, ವ್ಯಂಗ್ಯ ಮಾಡಿ ಮಾತನಾಡುವಂಥದ್ದು ಇವೆಲ್ಲವೂ ಕೂಡ ಕಾಮನ್. ಸೊ ಹಾಗಾಗಿ ಇದೀಗ ಟಿವಿಕೆ ಸರ್ಕಾರ ಉರುಳಿಸಲು ಪ್ರಯತ್ನಿಸಿದಂತಹ ಸೆಂಥಿಲ್ ವಿರುದ್ಧ ಕಿಡಿಕಾರಿದೆ. கரூர் கம்பெனி ஓனர் ஒருத்தர் எங்க இருக்காருன்னு தெரியாம ஓடு 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 வராம் பாரு வேட்டக்காரன் ஓடினே இருக்கிறாரு.
இன்னொருத்தர் ஃபாரினில் போய் ஒளிஞ்சுக்கிட்டார். ஃபாரின்னவொடனே ஸ்டாலின் சார்ன்னு நினச்சிட போகிறீங்க. அவர் இல்லை. எனக்கு எப்பவுமே ஸ்டாலின் சார் மேலே ஒரு தனி பாசம் ஒன்று உண்டு. அவர் கிடையாது, இவர் வேற. சிங்கப்பூருக்கு செக்கப்புக்கு போனார்ல அவர். இன்னும் தோண்ட தோண்ட எத்தனை பேர் மாட்ட போகிறாங்களோ தெரில. பெரம்பலூர் போலீஸ் வந்து எங்களை அலர்ட் பண்ணாங்க. சரிங்க, கூட்டம் கொஞ்சம் ஜாஸ்தியாக இருக்குது, லேட் ஆகிடுச்சு, வராதீங்க அப்படின்ட்டு. ஸோ வி ஹேட் நோ சாய்ஸ். போலீஸ் சொன்னால் நம்ம அதை ஒபே பண்ணி தானே ஆகணும். அதே நேரத்தில் பெரம்பலூர் மக்களோட அந்த சேஃப்டியும் மைண்டில் எடுத்துக்கிட்டு ஒரு மன வலியோடவே திரும்ப போயிட்டோம். அதுக்கப்புறம் பெரம்பலூர் தொகுதி மக்களுக்கு மன்னிப்பும் கேட்டோம். அதே மாதிரி நாமக்கல் அந்த மீட்டிங் முடிச்சுட்டு கரூர் வரும்போது அந்த கரூர் போலீஸ் எங்களை அலர்ட் பண்ணியிருக்கலாம்ல. இல்லை சார், இங்கே எதிர்பார்த்ததை விட கொஞ்சம் கூட்டம் அதிகமாக இருக்குது, கண்ட்ரோல் பண்ண முடியல, வராதீங்க. அண்ட் போலீஸ் நினச்சா அவங்க அந்த மீட்டிங்கே கேன்சல் பண்ணலாம். ஏதோ தப்பாக இருக்குது, ஏதோ தப்பாக தோணுது அப்படின்னு நினச்சிட்டாலே they have all the rights to cancel the meeting. எங்ககிட்ட கேட்கணும்லாம் ஒன்றும் அவசியமே கிடையாது. ஆனால் அதையெல்லாம் எதுவுமே செய்யாமல் அந்த ஹைவேல இருந்து அந்த ஸ்பாட்டுக்கு போலீஸே எங்களை உள்ளே கூட்டிகிட்டு வந்து விட்டு அந்த நாடகம்லாம் இருக்குது பாருங்க. நம்பிட்டேங்க, முழுசாக நம்பிட்டேன். அன்றைக்கி இருந்த அந்த கரூர் போலீஸ் பேசும்போது தேங்க்ஸ்லாம் சொன்னேன் அவங்களுக்கு. எனக்கு தெரியாது இப்படி ஒரு நாடகம் நடக்கும்.